ಎಲ್ರಿಗೂ ನಮಸ್ತೆ. ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನಿವತ್ತು ಆ, ಒಂಥರ ನನ್ನ ಮನ್ಸಿನ ಮಾತುಗಳನ್ನ ಹೇಳಬೇಕು ಅಂತ ಹೇಳಿ ಇವತ್ತಿನ ವಿಡಿಯೋ ಮಾಡ್ತಾ ಇರೋದು. ಸೊ, ರಾಯರ ಆಶೀರ್ವಾದ ತಗೊಂಡು ನಾನು ಈ ಒಂದು ಚಾನಲ್‌ನ ಸ್ಟಾರ್ಟ್ ಮಾಡಿದ್ದು. ಸಕ್ಸಸ್ ಕೂಡ ನೋಡಿದ್ದೀನಿ ಈ ಚಾನಲಲ್ಲಿ. ಅದಕ್ಕೋಸ್ಕರ ನಾನು ರಾಯರು ಹುಟ್ಟಿದ ದಿನ ಆ, ನನ್ನ ಒಂದು ಚಾನಲಲ್ಲಿ ಅವ್ರಿಗೆ ಅಂತ ಒಂದು ಡೆಡಿಕೇಶನ್ ಬ್ಲಾಗ್ ಬೇಕೇ ಬೇಕು ಅಂತ ಹೇಳಿ ಸೊ ಮನ್ಸಿಂದ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರೆಲ್ಲ ರಾಯರನ್ನ ಇಷ್ಟಪಟ್ಟು ಭಕ್ತಿಯಿಂದ ಪೂಜೆ ಮಾಡ್ತೀರಾ, ನಂಬ್ತೀರಾ, ಸೊ ಅವರೆಲ್ಲರೂ ಕೂಡ ಈ ಒಂದು ವಿಡಿಯೋನ ಮಿಸ್ ಮಾಡದೆ ನೋಡಿ. ನಾನು ಫಸ್ಟು ರಾಯರಿಗೂ ನನಗೂ ಹೇಗೆ ಲಿಂಕು ಅನ್ನೋದನ್ನ ಹೇಳ್ತೀನಿ. ನಾನು ಹುಟ್ಟಿದಾಗಿಂದನೂ ನನಗೆ ಹತ್ತತ್ರ 24 ವರ್ಷ 23 ವರ್ಷ ಆಗೋವರೆಗೂ ನಾನು ರಾಯರು ಎಲ್ಲಿದ್ದಾರೆ ಅಂದರೆ ಹೇಗೆ ಹೋಗಬೇಕು ಮಂತ್ರಾಲಯಕ್ಕೆ, ಸೊ ಮಂತ್ರಾಲಯ ಅನ್ನೋ ಒಂದು ಪದ ಕೂಡ ನಾನು ಕೇಳಿರಲಿಲ್ಲ ಅಂತಲೇ ಹೇಳ್ಬೋದು. ರಾಘವೇಂದ್ರ ಸ್ವಾಮಿಗಳು ಅಂತಲೂ ಕೂಡ ನಾನು ಕೇಳಿಲ್ಲ ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದರೆ ನನಗೆ ಅಷ್ಟಾಗಿ ದೇವ್ರುಗಳ ಮೇಲೆ ಅಂದರೆ ಪೂಜೆ ಮಾಡೋದು ಅದು ಇದು ನಾನು ಏನೂ ಮಾಡ್ತಾ ಇರಲಿಲ್ಲ. ಮದುವೆ ಆದ್ಮೇಲೆ ಕೂಡನೂ ಅಷ್ಟಕ್ಕಷ್ಟೇ ನಾನು. ಬಟ್ ಆಗಸ್ಟ್ 24 2023ಯಲ್ಲಿ ನನ್ನ ಮಗಳು ಹುಟ್ಟಿದ್ದು. ಸೊ ಅವತ್ತಿಂದ ಗೊತ್ತಿಲ್ಲ ಏನು ಅಂತ, ನನ್ನ ಮಗಳು ಹುಟ್ಟಿದ್ದು ಗುರುವಾರ. ಸೊ ಆ ಗುರುವಾರದ ದಿನ ನನಗೆ ಅವಾಗಲೂ ಒಂದು 3 ಮಂತ್ಸ್ ನನ್ನ ಮಗಳು ಹುಟ್ಟಾದ್ಮೇಲೆ ನನಗೆ ಯಾವುದೇ ಥರದ ಭಾವನೆಗಳಿರಲಿಲ್ಲ. ಅದಾದಮೇಲೆ ಯಾವತ್ತೋ ಒಂದಿನ ಹಿಂಗೆ ನಾನು ಫೋನ್ ನೋಡಬೇಕಾದ್ರೆ ಯೂಟ್ಯೂಬಲ್ಲಿ ರಾಘವೇಂದ್ರ ಸ್ವಾಮಿಗಳದ್ದು ಸಾಂಗ್ ಬಂತು. ಜಸ್ಟ್ ಅವತ್ತು ವಾಲ್ಯೂಮ್ ರೈಸ್ ಇತ್ತಷ್ಟೇ. ನನ್ನ ಮಗಳು ತುಂಬಾನೇ ಅಳ್ತಾ ಇದ್ಲು ಅವತ್ತು. ಆ ಮ್ಯೂಸಿಕ್ ಬಂದಿದ ತಕ್ಷಣ ಅವಳು ಎಷ್ಟು ಸೈಲೆಂಟ್ ಆಗೋದ್ಲು ಅಂದರೆ ಅವತ್ತಿಂದ ನಾನು ಸ್ಟಾರ್ಟ್ ಮಾಡಿಕೊಂಡೆ. ಪ್ರತಿ ಸಲ ಅವಳು ಅಳ್ಬೇಕಾದ್ರೆ ಇರ್ಬೋದು, ಸೊ ಅವಳು ಫೋನ್ ನೋಡಿದ್ರೆ ಏನು ನೋಡ್ತಾಳೆ, ರಾಘವೇಂದ್ರ ಸ್ವಾಮಿ ವಿಡಿಯೋ ಬಿಟ್ಟರೆ ಅವಳು ಏನೂ ನೋಡ್ತಾ ಇರಲಿಲ್ಲ. ಅಷ್ಟು ಹಠ ಮಾಡ್ತಾ ಇದ್ರು ಕೂಡ ಅವಳು ನಿಲ್ಲಿಸ್ತಾ ಇದ್ಲು. ಅವತ್ತೇ ನಾನು ಡಿಸೈಡ್ ಮಾಡಿಕೊಂಡೆ, ನನ್ನ ಮಗಳಿಗೆ ಇಷ್ಟೊಂದು ಇಷ್ಟನಾ ಅಂದರೆ ಅವ್ರು ನಮ್ಮ ಲೈಫಲ್ಲಿ ಬಂದಿದ್ದಾರೆ ಅಂತ ನನಗೆ ಅರ್ಥ ಆಯಿತು ಅವತ್ತು. ಅವತ್ತಿಂದ ಇವತ್ತಿನ ತನಕ ಹೇಳ್ತಾ ಇದ್ದೀನಿ, ನಾನು ತುಂಬ 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 ಭಕ್ತಿಯಿಂದ ನಾನು ಪೂಜೆ ಮಾಡ್ತೀನಿ. ಅವಳನ್ನ ಒಂದೇ ಒಂದ್ಸಲ ಆದರೂ ಮಂತ್ರಾಲಯಕ್ಕೆ ಕರ್ಕೊಂಡು ಹೋಗಿ ಬರಬೇಕು ಅಂತ ನಾನು ಅಂದ್ಕೊಂಡೆ. 2025 ಜನವರಿ 7, 8 ನಾವು ಮಂತ್ರಾಲಯಕ್ಕೆ ಹೋಗಿದ್ದು. ನನಗೆ ಡೇಟ್ ಕೂಡ ಅಷ್ಟೇ ಚೆನ್ನಾಗಿ ನೆನಪಿದೆ. ಸೊ ಫಸ್ಟು ನಾನು ಮಂತ್ರಾಲಯಕ್ಕೆ ಹೋಗಿದ್ದು ನನ್ಗೆ ಏನೋ ಆಗಬೇಕು ಅಂತೇಳಿ ನನ್ನ ಮನಸ್ಸಿಂದ ಅವ್ರನ್ನ ಕೇಳ್ಕೊಂಡು ಬಂದೆ. ಅದು ನನಗೆ 1 ವರ್ಷದ ಒಳಗಡೆನೆ ನೆರವೇರಿದೆ. ಸೊ ಎಷ್ಟೋ ಜನ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಹೇಳಿ ತುಂಬ ಅನ್ಕೋತಿರ್ತಾರೆ. ಬಟ್ ನೀವು ಅನ್ಕೊಂಡಾಗಂತೂ ಸಾಧ್ಯನೇ ಇಲ್ಲ ಹೋಗೋದಕ್ಕೆ. ರಾಯರೇ ನಿಮ್ಮನ್ನ ನೋಡ್ಬೇಕಂತ ಅನ್ಸಿದ್ರೆ ಖಂಡಿತ ಕರೆಸ್ಕೋತಾರೆ. ಅದರಲ್ಲಿ ಯಾವುದೇ ಥರದ ಅಪನಂಬಿಕೆ ಅಂತೂ ಬೇಡವೇ ಬೇಡ ಅಂತ ಹೇಳ್ತೀನಿ. ಸೊ ಅನ್ಕೊಂಡಿದ್ದ ಕೆಲಸ ಆಯಿತು. ನಾನು ಅನ್ಕೊಂಡೆ ಅದಾದಮೇಲೆ ನಾನು ಮತ್ತೆ ಹೋಗಬೇಕು. ಬಟ್ ಯಾವಾಗ ಹೋಗ್ತೀನೋ ಗೊತ್ತಿಲ್ಲ. ಆದಷ್ಟು ಬೇಗ ನಾನು ಹೋಗ್ಬೇಕಂತ ಅನ್ಕೊಳ್ಳೋವಷ್ಟರಲ್ಲಿ ಡಿಸೆಂಬರ್ 2025ರಲ್ಲೇನೆ ಡಿಸೆಂಬರ್ 22, 21, 22 ಅಥವಾ 23, 24 ಏನೋ ಆ ಒಂದು ಡೇಟಲ್ಲಿ ಮತ್ತೆ ಹೋದೆ. ನಾನು ವರ್ಷಕ್ಕೊಂದ್ಸಲ ಹೋಗ್ಬೇಕಂತ ಅನ್ಕೊಂಡಿದ್ದೆ. ಬಟ್ ವರ್ಷದಲ್ಲಿ 2 ಸಲ ರಾಯರು ನನ್ನ ಕರೆಸ್ಕೊಂಡ್ರು. ಸೊ ಅವ್ರನ್ನ ನೋಡುವಂಥ ಭಾಗ್ಯ ನನಗೆ ಸಿಕ್ತು. ನನಗೆ ಏನಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಯಾರ ಜೀವನದಲ್ಲಿ ಯಾರು ಯಾವಾಗ ಹೇಗೆ ಬರ್ತಾರೆ ಅಂತ ಗೊತ್ತಿಲ್ಲ. ಸೊ ಅದೇ ಥರ ನನ್ನ ಲೈಫಲ್ಲಿ ನನ್ನ ಮಗಳು ಹುಟ್ಟಬೇಕಿತ್ತು. ನನಗೆ ರಾಯರು ಒಂದು ಪರಿಚಯ ಆಗಬೇಕಿತ್ತು. ಅವರು ನನ್ನನ್ನು ನೋಡಬೇಕು ಅಂತೇಳಿ ಅವರ ಒಂದು ಇರೋ ಜಾಗಕ್ಕೆ ನಮ್ಮನ್ನು ಕರೆಸ್ಕೋಬೇಕಿತ್ತು. ಸೊ ನನಗೆ ಒಂದು ಸ್ಟ್ರಾಂಗ್ ಫೀಲಿಂಗು ಅಂದರೆ ಇದ್ದಾರೆ. ಸೊ ಲೈಫಲ್ಲಿ ಒಂದು ಶಕ್ತಿಯಾಗಿ ನಿಂತಿದ್ದಾರೆ ಇವರು ಅಂಥೇಳಿ ನನ್ನ ಮನಸ್ಸಿಗೆ ಬರಬೇಕಿತ್ತು ಅಂತ ನಾನು ಅನ್ಕೋತಾ ಇದ್ದೆ. ಅದು ಈ ಥರ ಎಲ್ಲ ಆಗುತ್ತೆ, ಈ ಥರ ಇಷ್ಟು ವರ್ಷದ ಲೈಫಲ್ಲಿ ಈ ಥರ ಟರ್ನ್ ತಗೊಂಡು ನನ್ನ ಲೈಫಲ್ಲಿ ಬರ್ತಾರೆ ಒಬ್ಬರು ಅಂತೇಳಿ ನಾನು ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಲಿಲ್ಲ. ಸೊ ಬಂದಂಥವ್ರು ರಾಯರು. ನಾನು ತುಂಬಾನೇ ಬಿಲೀವ್ ಮಾಡ್ತಾ ಇದ್ದೀನಿ ಅವ್ರು ಬಂದಾಗಿಂದ, ನಮ್ಮ ಮನೆಗೆ ಅವ್ರು ಬಂದಾಗಿಂದ. ಸೊ ಅವ್ರ ಲೈಫಲ್ಲಿ ಬಂದಾಗಿಂದ ಅನ್ಕೊಂಡಿದ್ದೆಲ್ಲ ಸರಾಗವಾಗಿ ನಡೀತಾ ಇದೆ. ಬಟ್ ನಾನು ಹೇಳೋದು ಒಂದೇನೆ, ಅನ್ಕೊಳ್ಳೋದು ಬೇರೆ, ನಾವು ಕಷ್ಟಪಡೋದು ಬೇರೆ. ಅನ್ಕೊಂಡಿದ ತಕ್ಷಣ ಯಾವುದು ಕೂಡ ನಮ್ಮ ಕೈಯಲ್ಲಿ ಆಗೋದಿಲ್ಲ. ಅದಕ್ಕೆ ಕಷ್ಟಪಟ್ಟರೆ ನಮಗೆ 101% ಹೇಳ್ತೀನಿ, ನೀವು ನಂಬೋ ಅಂಥ ದೇವರು ನಿಮ್ಮ ಜೊತೆ ಇದ್ದೇ ಇರ್ತಾರೆ.
ಸೊ, ಅದಕ್ಕೋಸ್ಕರ ನಾನು ಹೇಳ್ತಾ ಇದೀನಿ ಕಷ್ಟಪಡಿ. ನೀವು ಕಷ್ಟ ಒಂದು ಮುಕ್ಕಾಲ್ ಭಾಗ ಕಷ್ಟಪಟ್ರೆ ಕಾಲ್ ಭಾಗ ಅಂತೂ ನಿಮ್ ಜೊತೆ ಇದ್ದು ಅವರು ಶಕ್ತಿಯಾಗಿ ನಿಂತ್ಕೋತಾರೆ ಅಷ್ಟೇನೆ ನಾನು ಹೇಳೋದು. ಸೊ, ಈ ವಿಡಿಯೋ ರಾಯರ ಭಕ್ತರಿಗೆ ಅಂತಾನೆ ಹೇಳ್ಬೋದು. ನನ್ನ ಲೈಫಲ್ಲಂತೂ ಅನ್ಕೊಂಡಿರೋದು ಸೊ ರಾಯರು ತುಂಬ ಚೆನ್ನಾಗಿ ನೆರವೇರಿಸ್ತಾ ಇದ್ದಾರೆ ಕಷ್ಟ ಪಡ್ತಾ ಇರೋದಕ್ಕೆ. ಸೊ, ಅವ್ರಿಗಂತ ಹೇಳಿ ನಾನು ಕೈಯಾರೆ ಮಾಡಿರೋ ಹಾರ ಹಾಕಿ ಹಾಗೆ ಕಡಲೆಕಾಳು ಹಾರ ಕೂಡನು ಮಾಡಿದ್ದೀನಿ. ಮತ್ತೆ ಇಷ್ಟಾರ್ಥಕ್ಕೋಸ್ಕರ ಮಾಡಿರುವಂಥದ್ದು. ನಂದು ಯಾವುದೇ ಥರದ್ದು ಬೇಡಿಕೆ ಇರಲಿಲ್ಲ. ನನ್ನ ಮನಸ್ಸಿಗೆ ಖುಷಿ ಕೊಡೋದು ಹೇಗೆ ಏನು ಮಾಡಬೇಕು ಅಂತ ಅನ್ಕೋತೀನೋ ಸೊ ಅದನ್ನ ಮಾಡ್ತೀನಿ ಅಷ್ಟೇನೆ. ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಹೇಳಿ ನಾನು ಯಾವುದೇ ಥರದ ಪ್ರೀ ಪ್ಲಾನ್ ಎಲ್ಲ ಮಾಡ್ಕೊಳ್ಳಲ್ಲ. ಹಾಗೆ ದೇವ್ರ ಮನೇಲಿ ಕೂಡ ರಾಯರ ಫೋಟೋ ಇಡಬಾರ್ದು ಅಂತ ಹೇಳ್ತಾರೆ. ಬಟ್ ನನಗೆ ಅದು ಗೊತ್ತಿಲ್ಲ. ಸೊ, ನಾನು ಇಟ್ಟಿದ್ದೀನಿ. ಅವ್ರು ನಮ್ಮ ಮನೆಗೆ ಬಂದಾಗಿಂದ ನಮ್ಮ ಮನೆ ದೇವ್ರ ಮನೆಯಲ್ಲೇ ಅವ್ರಿರೋದು. ಹಾಗೆ ರಾಯರಿಗೆ ಗಂಧದ ಕಡ್ಡಿ ಹಚ್ಬಾರ್ದು ಅಂತ ಹೇಳಿ ವಿಡಿಯೋಗಳಲ್ಲಿ ಸಾಕಷ್ಟು ನೋಡಿದ್ದೆ. ಬಟ್ ಅವ್ರು ಹೇಳಿದಾಗ ನಾನು ನಂಬಿರಲಿಲ್ಲ. ನಾನು ಆಮೇಲೆ ರಿಯಲೈಸ್ ಮಾಡಿಕೊಂಡೆ. ಸೊ, ಮಂತ್ರಾಲಯದಲ್ಲಿ ಎಲ್ಲೂ ಕೂಡನು ಊದ್ಬತ್ತಿ ಹಚ್ಚಿರ್ಲಿಲ್ಲ ಅಲ್ವಾ ಅಂತೇಳಿ ನಂಗೆ ರಿಯಲೈಸ್ ಆದಾಗ ನಾನು ಬಿಟ್ಟಿದ್ದು. ಸೊ, ಇವತ್ತು ಪ್ರಸಾದ ರವೆದು ರವೆ ಪ್ರಸಾದ ಮಾಡಿದ್ದೆ. ಹಾಗೆ ಬಾಳೆಹಣ್ಣು ಕೂಡ ಇಟ್ಟಿದ್ದೆ. ಸೊ, ತುಳಸಿ ಹಾರ ನನಗೆಲ್ಲೂ ಸಿಗ್ಲಿಲ್ಲ. ಅದ್ರಿಂದ ನಾನು ಪ್ರತಿ ಸಲ ಪೂಜೆ ಮಾಡ್ಬೇಕಾದ್ರೂ ತುಳಸಿ ಹಾರ ನಾನು ಹಾಕೋದಕ್ಕಾಗಲ್ಲ. ಅದೊಂದು ಬೇಜಾರಿದೆ ನನಗೆ. ಬಟ್ ಮನಸ್ಸಿಂದ ಏನೇ ಇಟ್ಟು ನೀವು ಪೂಜೆ ಮಾಡಿ. ಅದು ನೀವು ಏನೇ ಇಡ್ಲಿಲ್ಲ ಅಂದ್ರೂ ಓಕೆ. ಮನಸ್ಸಿಂದ ನೀವು ಪೂಜೆ ಮಾಡಿ ಸಾಕು ಅಷ್ಟೇನೆ. ನನ್ನ ಲೈಫಲ್ಲಂತೂ ಒಂಥರ ಮಿರಾಕಲ್ ಅಂತಾನೆ ಹೇಳ್ಬೋದು. ಕಷ್ಟಪಡ್ತಾ ಇರೋದಕ್ಕೆ ಅವ್ರು ನಮ್ಮ ಜೊತೆ ಶಕ್ತಿಯಾಗಿದ್ದಾರೆ. ಸೊ, ಯಾರೆಲ್ಲ ಕಷ್ಟಪಡ್ತಿರ್ತೀರಾ 100% ಎಫರ್ಟ್ ನಿಮ್ಮದು ಮನಸ್ಸಿಂದ ಹಾಕ್ತಿರ್ತೀರಾ ಅವರಿಗೆ ಸಕ್ಸಸ್ ಸಿಗಲಿ ಅಂತ ನಾನು ಬೇಡ್ಕೋತೀನಿ. ಹಾಗೆ ಇದುವರೆಗೂ ಯಾರೆಲ್ಲ ಮಂತ್ರಾಲಯಕ್ಕೆ ಹೋಗಿಲ್ಲ ಅವರೆಲ್ಲ ಅನ್ಕೋತಿದ್ದಾರಲ್ಲ ಅವ್ರ ಆಸೆನೂ ಬೇಗ ನೆರವೇರಲಿ ಅಂತ ಹೇಳಿ ನಾನು ರಾಯರ ಹತ್ರ ಬೇಡ್ಕೋತೀನಿ. ನನಗೆ ತುಂಬ ದೊಡ್ಡ ದೊಡ್ಡ ಪದಗಳನ್ನ ಯೂಸ್ ಮಾಡಿ ಮಾತಾಡೋದಕ್ಕೆ ಬರಲ್ಲ. ನನ್ನ ಮನಸ್ಸಿಂದ ಏನು ಮಾತುಗಳು ಬರುತ್ತೆ ಅಷ್ಟೇ ನಾನು ಮಾತಾಡೋದು. ತುಂಬ ಎಲ್ಲ ಬಿಗ್ ಬಿಗ್ ವರ್ಡ್ಸು ಆ ಥರ ಮಾತಾಡೋಕ್ಕೆ ನಂಗೆ ನಿಜವಾಗ್ಲೂ ಬರಲ್ಲ. ಸೊ, ನನಗೆ ಎಕ್ಸ್‌ಪ್ರೆಸ್ ಮಾಡುವಂಥ ರೀತಿಲಿ ನಾನು ಮಾತಾಡೋವಂಥ ವೇಯಲ್ಲಿ ಅಷ್ಟೇ ನಾನು ಮಾತಾಡೋದು. ಸೊ, ನಿಮ್ಮೆಲ್ರಿಗೂ ಈ ಒಂದು ಬ್ಲಾಗ್ ನನ್ನ ಮನಸ್ಸಿನ ಮಾತು. ಆಮ್, ರಾಯರ ಮೇಲಿರೋ ಒಂದು ಏನಂತ ಹೇಳ್ತಾರೆ ಪ್ರೀತಿ, ಭಕ್ತಿ. ಸೊ, ನಿಮ್ಮೆಲ್ರಿಗೂ ಇಷ್ಟ ಆಯ್ತಾ ಏನು ಅಂತೇಳಿ. ಹಾಗೆ ರಾಯರು ಭಕ್ತರು ಯಾರೆಲ್ಲ ಇದ್ದೀರಾ ಕಾಮೆಂಟ್ ಮಾಡಿ ಅಂತ ಹೇಳಿ ಕೇಳ್ಕೊತೀನಿ.